ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಮಧ್ಯ ಮಳಿಗೆ ಘಟಕದ ಎದುರು ಧರಣಿ ಮಾಡಲಾಗುತ್ತಿದೆ. ವಿಷಯ ಲೋಡ್ ಅನ್ಲೋಡ್ ಹಮಾಲಿ ಕೆಲಸಕ್ಕೆ ಸ್ಥಳೀಯರಿಗೆ ಅವಕಾಶ ನೀಡದೆ ಬೇರೆ ಊರಿನ ಕೂಲಿಗಾರರಿಗೆ ಅವಕಾಶ ಕೊಟ್ಟಿರುತ್ತಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ಬೇರೆ ಊರಿನಿಂದ ಬರುವ ಹಮಾಲಿ ಕೆಲಸಗಾರರನ್ನ ತೆಗೆದುಹಾಕಿ ಹರಿಹರ ನಗರದ ಕೂಲಿ ಕೆಲಸಗಾರರನ್ನ ಹಮಾಲಿ ಕೆಲಸಕ್ಕೆ ಮೊದಲು ನೀಡಬೇಕು. ಆದ್ದರಿಂದ ಬೇರೆ ಊರಿನಿಂದ ಬರುವ ಹಮಾಲಿ ಕಾರ್ಮಿಕರನ್ನ ತೆಗೆದುಹಾಕಿ ಹರಿಹರ ನಗರದ ಕೂಲಿ ಕೆಲಸಗಾರರನ್ನ ಹಮಾಲಿ ಕೆಲಸಕ್ಕೆ ಮೊದಲು ಆದ್ಯತೆ ನೀಡಬೇಕು. ಇಲ್ಲವಾದಲ್ಲಿ ಕನಿಷ್ಠ ಅವಧಿ ಮುಗಿಯುವವರೆಗೆ ಧರಣಿ ಮಾಡಲಾಗುವುದು ಎಂದು ಧರಣಿ ಕೊಡಲಾಗಿದೆ. ನಾವು ಹೋರಾಟ ಮಾಡಕತ್ತಿಲ್ಲ ಸರ್. ನಾವು ಈಗ ನಾವು ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಬಿಟ್ಟರೆ ನಾವು ಕೆಲಸ ಮಾಡೋದು ರೆಡಿ ಇದ್ದೀವಿ. ಇವರು ಪದೇ ಪದೇ ಯಾರ್ಯಾರನ್ನೋ ಕರ್ಕೊಂಬಂದು ಇವರಿಗೆ ಹೊಸಬ್ರನ್ನ ಕರ್ಕೊಂಬಂದು ಕರ್ಕೋಬೇಕು ಅನ್ನೋದು ಬಿಡಬೇಕು. ಫಸ್ಟ್ ನಾವು ಕೆಲಸ ನಾವು ಏನು ತೊಂದರೆ ಇಲ್ದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಇಲ್ಲಿವರೆಗೂ. ಅದೇ ಕೆಲಸನ ನಾವು ಈಗಲೂ ಮಾಡಕ್ಕೆ ರೆಡಿ ಇದ್ದೀವಿ. 36 ಜನ ಇದ್ರೆ ಅವರೇ ಮಾಡಬೇಕು. ಆ್ಯಕ್ಚುಲಿ ಕೆಲಸ ಇರೋದೇ ಒಂದು 25 ಜನಕ್ಕೆ ಕೆಲಸ ಇರೋದು. ನಾವು ಮಾಡ್ತಾ ಇರೋದು ಈಗ 36 ಜನ. ಕೆಲಸ ಬರದೇ ಇದ್ರೂ ಸಹ ನಾವು ಅವ್ರನ್ನ ಅಣ್ಣ ತಮ್ಮಗಳ ಥರನೇ ನಾವು ನೋಡ್ಕೊಂಡು ಅವ್ರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ಕೊತಾ ಹೋಗ್ತೀವಿ. ಎಲ್ಲ ಸರಿ ಸಮಾನವಾಗಿ ನಾವು ತಗೊಂಡು ಹೋಗ್ತಾಯಿದ್ದೀವಿ. ನೀನು ಕೆಲಸ ಬರೋದಿಲ್ಲಪ್ಪ, ನೀನು ಕಮ್ಮಿ ಕೊಡ್ತೀವಿ, ನೀನು ಜಾಸ್ತಿ ಮಾಡ್ತೀವಿ, ನಾವು ಜಾಸ್ತಿ ತೊಗೊಂಡು ಹೋಗ್ತೀವಿ ಅಂತಂದು ಯಾರಿಗೂ ಹೇಳಿಲ್ಲ. ಈಗೇನಿದೆಯೋ ಅದನ್ನು ಸರಿ ಸಮಾನವಾಗಿ ನಾವು ತಗೊಂಡು ಹೋಗ್ತಾಯಿದ್ದೀವಿ. ಅವ್ರಿಗೆ ಕಮಿಷನ್ ಸಿಗದೆ ಇರೋದಕ್ಕೆ ಒಬ್ಬೊಬ್ಬರನ್ನ ಹುಟ್ಟಿಸ್ಕೊಂಡು ಕರ್ಕೊಳ್ತಾರೆ, ಬರ್ತಾರೆ. ಇಲ್ಲಿ ನಮಗೆ ಕೆಲಸಕ್ಕೆ ತಗೊಂಬಂದು ತಮ್ಮ ತೊಂದರೆ ಕೊಡ್ತಾರೆ. ಇವ್ರು ಬರ್ತಾ ಇದ್ದಾರೆ, ಇವ್ರು ಕರ್ಕೊಂತೀರಾ, ಹೆಂಗೆ ಮಾಡ್ತೀರಾ ನೋಡಿರಿ ಅಂತಂದೇಳಿ ನಮ್ಮ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸೋದ್ರಿ. ಮ್ಯಾನೇಜರ್ ಆರೋಪ ಏನಂದ್ರೆ ನೀವು ಟೈಮಿಗೆ ಬರಲ್ಲ ಅಂತ ಹೇಳ್ತಿರಲ್ಲ. ನಾವು ಕಮ್ಮಿ ಆಗುತ್ತೆ ಸರ್. ಅದು ತಕ್ಕಂಗೆ ನಾವು ಹಮಾಲಿಗಳು ಇದು ಮಾಡ್ಬೇಕಾಗುತ್ತೆ ಸರ್. ಈಗ ರಾಜಕೀಯ ಒತ್ತಡ ಬರುತ್ತೆ. ಆ ಪಕ್ಷದಲ್ಲಿ ಬಂದು ನಮ್ಮ ಕಾರ್ಯಕರ್ತರು ಒಂದು 10 ಜನ ತಗೊಳ್ರಿ ಅಂತಾರೆ, ಈ ಪಕ್ಷದಲ್ಲಿ ಬಂದು 10 ಜನ ತಗೊಳ್ರಿ ಅಂತಾರೆ. ನೀವು ನಿಮಗೆ ಒಂದು ಲಿಮಿಟ್ ಇದ್ದರೆ ನಮ್ದು ಈಗಿಲ್ಲ, ಇಷ್ಟೇ ಜನರಿಗೆ ಅವಶ್ಯಕತೆ ಇರೋದು. ಇನ್ನು ಬೇರೆ ಆ ಟೈಪ್ ಏನಾದ್ರು ಇದೆಯಲ್ವ ನಿಮ್ಮ? ಇಲ್ಲ ಸರ್, ನಮ್ಗೆ ಅದಂತ ಗೈಡ್ಲೈನ್ಸ್ ಇಲ್ಲ ಸರ್. ಇಷ್ಟ ಮಾಡ್ಬೇಕು ಅಂತ ಏನಿಲ್ಲ ಸರ್. ಯಾಕಂದ್ರೆ ನಮ್ಗೆ ಇದು ಸಂಬಂಧ ಇಲ್ಲ ಸರ್. ಡಿಸ್ಟಿಲರಿ ಅವ್ರ ಅಮೌಂಟ್ ಅವ್ರಿಗೆ ಕೊಡ್ತಾರೆ ಸರ್ ಹಮಾಲಿಗೆ. ಆಮೇಲೆ ಲೋಡಿಂಗ್ ಮಾಡಿದ್ರೆ ಅವ್ರಿಗೆ ಕೊಡ್ತಾರೆ ಸರ್. ಬಟ್ ಅವ್ರವ್ರು ಮಾಡ್ಕೊಂಡು ಅವ್ರವ್ರು ತೊಗೊಂಡು ಹೋಗ್ತಾರೆ ಸರ್. ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಭದ್ರತೆ ಏನು ಮತ್ತೆ? ಇಲ್ಲ ಸರ್, ನಮ್ಗೆ ಹಮಾಲಿ ಯಾಕೆ ಡಿಸ್ಟಿಲರಿ ಅವ್ರ ಸಂಬಂಧ ಇಲ್ಲ ಸರ್. ಯಾಕೆ ಅವ್ರ ಅಮೌಂಟ್ ಅದ ಅವ್ರು ಅನ್ಲೋಡ್ ಮಾಡೋದು ಸರ್. ನಮ್ದು ಏನಿದ್ನಪ್ಪ ಅಂದ್ರೂ ಇಲ್ಲಿ ಸ್ಟಾಕ್ ಇಳಿಸ್ಕೊಳ್ಳೋದು, ಸ್ಟಾಕ್ ನಾವು ಹೊರಗಡೆ ಲೋಡ್ ಮಾಡೋ ಅಷ್ಟೇ ಕೆಲಸ ನಮ್ಗೆ ಸರ್. ಏನಾದ್ರೂ ಹಮಾಲಿ ಕರ್ಕೊಂಬರೋದು ಡಿಸ್ಟಿಲರಿ ಅವ್ರಿಗೆ ಮಾಡ್ಬೇಕು. ಆ್ಯಕ್ಚುಲಿ ಇವ್ರು ಕಂಟಿನ್ಯೂ ಮಾಡ್ಕೊಂತ ಹೊಂಟಾರೆ ಸರ್. ಈಗ ಮಾಡ್ಕೊಂಡು ಹೋಗ್ಬೇಕು ಅಂತೀವಿ ಸರ್. ಈಗ ಕಾರ್ಮಿಕ ಕಾಯ್ದೆ ಅಂತಿದೆ ಸರ್. ಆ ಕಾಯ್ದೆ ಒಬ್ಬ ಕಾರ್ಮಿಕನಿಗೆ ಇಂತಿಷ್ಟೇ ಸಂಬಳ ಕೊಡಬೇಕು, ಇಂತಿಷ್ಟೇ ಗಂಟೆ ಕೆಲಸ ಮಾಡ್ಕೊಬೇಕು ಅಂತಿದೆ. ಆಮೇಲೆ ಈಗ ಕಳೆದ 15 ವರ್ಷದಿಂದನೂ ಅವ್ರ ಸೇವೆನೂ ಪರಿಗಣಿಸ್ಬೇಕಾಗತ್ತೆ. ಅವ್ರ ಸೇವೆ ಪರಿಗಣಿಸ್ಬೇಕಾದ್ರೆ ಮತ್ತು ಫಸ್ಟ್ ಆದ್ಯತೆ ಡಿಪೋ ಸ್ಟಾರ್ಟ್ ಆಗಿದ್ದು ಈಗ ಏನಾರ ಆದರೆ ಒಂದು ಬಾಟ್ಲಿ ಹೊಡೆದ್ರು ದುಡ್ಡು ಕಟ್ತಾ ಇದ್ದಾರೆ. ಯಾವುದೇ ಇರಲಿ, ಅದು 100 ರೂಪಾಯಿ ಇರಲಿ, 50 ರೂಪಾಯಿ ಇರಲಿ, 500 ರೂಪಾಯಿ ಇರಲಿ, ದುಡ್ಡು ಕಟ್ತಾನೆ ಇದ್ದಾರೆ. 0.5 ಪೇಪರ್ ಒಳಗಿದೆ, ಬಟ್ ಅದು ಹಮಾಲ ಮಟ್ಟ ಬಂದಿಲ್ಲ. 0.5 ಬರೀ ಪೇಪರ್ನಾಗದೆ ಬರೋದು. ಏನಾರ ಆದರೆ ಡ್ಯಾಮೇಜ್ ಹಾಕ್ಕೋಬೇಕು, ಡಿಪೋ ಡ್ಯಾಮೇಜ್ ಹಾಕ್ಕೊಳ್ಳಲ್ಲ. ಯಾಕೆ ಹೇಳ್ರಿ? ಡಿಪೋ ಮ್ಯಾನೇಜರಿಗೆ ಒಂದು ಒಳ್ಳೆ ಹೆಸರು ಬೇಕು. ಡಿಪೋ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇವರು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಹಮಾಲರು ದುಡ್ಡು ತಿಂದ್ರೂ ಪರವಾಗಿಲ್ಲ, ಬಟ್ ಡಿಪೋ ಐತಲ್ಲ ಮೇಲೆ ಕರೆಕ್ಟಾಗಿ ನಂಬರ್ 1 ಡಿಪೋ, ನಂಬರ್ 1 ಮ್ಯಾನೇಜರು. ಹಮಾಲರು ಇಲ್ಲಿ ಕೆರವಲಿ ಬೆಲೆ ಇಲ್ಲ. ಮ್ಯಾನೇಜರ್ ಆರೋಪ ಏನಂದ್ರೆ ನೀವು ಸಮಯಕ್ಕೆ ಬರಲ್ಲ, ಅದಕ್ಕೆ ನಾವು ತಡವಾಗಿ ಬರಕತ್ತರ ಅದಕ್ಕೆ ಬರಲ್ಲ. ಒಬ್ರು ಮಾತಾಡ, ನೀವು ಟೈಮ್ ಸರಿಯಾಗಿ ಬರಲ್ಲ ಅಂತೆ. ಟೈಮ್ ಅಂದ್ರೆ 6 ಗಂಟೆಗೆ ಬರ್ಬೇಕಾ? ಮ್ಯಾನೇಜರ್ ಬರಲ್ಲ ಸರ್ 6 ಗಂಟೆಗೆ. 9 ಗಂಟೆ ಟೈಮಿಂಗ್ ಇದೆ. 9 ಗಂಟೆ ಆನ್ ರಿಕಾರ್ಡ್ ಕ್ಯಾಮ್ರಾಗಳು ಇದಾವೆ, ಹೊಸ ಕ್ಯಾಮ್ರಾ ಇದಾವೆ. ಆನ್ ರಿಕಾರ್ಡ್ ನೋಡ್ಕೊಂಡ್ರಿ. 8:30 8:50 ಒಳಗೆ ಎಲ್ಲರೂ ಬರ್ತಾರೆ. 9 ಗಂಟೆಗೆ ಇಲ್ಲಿ ಇರ್ತಾರೆ. 4 ಗಂಟೆಗೆ ಗಾಡಿ ಅನ್ಲೋಡ್ ಮಾಡ್ಬೇಕಂದ್ರೂ ನಿಮ್ಮ ಯೋಗ್ಯತೆಗೆ 500 ರೂಪಾಯಿ ಸಾಕ್ರಲ್ಲಿ ಅಂತಾನು ಹೇಳಿದ್ದಾರೆ. ನಿಮ್ಮ ಯೋಗ್ಯತೆಗೆ 500 ರೂಪಾಯಿ ಸಾಕ್ರಲ್ಲಿ ಹೋದ್ರಲ್ಲಿ ಮತ್ತೇನು ದುಡಿತಿರ್ಲಿ, ಗಾಡಿ ಬಿಡ್ತಾರೆ ಬ್ಯಾಡಲ್ಲಿ. ಈ ಸಂದರ್ಭದಲ್ಲಿ ಬಾಬುರಾವ್ ವಸೀಂ, ಕರ್ನಾಟಕ ಪಾನೀಯ ನಿಯಮಿತ ವ್ಯವಸ್ಥಾಪಕರಾದ ಗುಡ್ಡಯ್ಯ ಮಾತನಾಡಿದರು. ಈ ಸಮಯದಲ್ಲಿ ಜಯ ಕರ್ನಾಟಕ ತಾಲೂಕು ಸಂಚಾಲಕ ಗೋವಿಂದ್, ಆನಂದ್ ಎಂಆರ್, ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಸಿಎಚ್, ಸಹ ಕಾರ್ಯದರ್ಶಿ ಭರತ್ ಬಾನೋಳ್ಳಿ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ರಾಜು, ಅರ್ಜುನ್, ರುದ್ರೇಶ್, ಪುನೀತ್, ಮಂಜುನಾಥ್, ಕಿರಣ್ ಮತ್ತು ಇತರರು ಇದ್ದರು.